ಚುನಾವಣಾ ಪ್ರಚಾರದ ಬಗ್ಗೆ ಬಿಜೆಪಿಯವರು ಗೊತ್ತು. ಬಿವೈ ವಿಜೇಂದ್ರ ಧೀಮಂತ ನಾಯಕರಿದ್ದಾರೆ ಹೀಗಂತ ಚಿಕ್ಕೋಡಿಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ವ್ಯಂಗ್ಯವಾಡಿದ್ದಾರೆ. ಅವರ ಪೂಜ್ಯ ತಂದೆ ಇದ್ದಾರೆ, ರೈತ ಪರ ಹೋರಾಟ ಮಾಡಿದ್ದಾರೆ, ಭ್ರಷ್ಟಾಚಾರ ಮಾಡದೆ ಜೈಲಿಗೆ ಹೋಗಿದ್ದಾರೆ, ಅವ್ರನ್ನ ಕೇಳಿ ಅಂತ ಯತ್ನಾಳ್ ವ್ಯಂಗ್ಯವಾಡಿದ್ದಾರೆ. ಚುನಾವಣೆ ಅವ್ರು ಬಿಜೆಪಿಯವ್ರಿಗೆ ಗೊತ್ತು, ನನಗೇನು ಗೊತ್ತು. ವಿಜಯೇಂದ್ರ ಅಂತ ಧೀಮಂತ ನಾಯಕ ಅದಾನ, ಅವ್ರ ಪೂಜ್ಯ ತಂದೆಯವರು ಅದಾರ. ಸಾಕಷ್ಟು ರೈತ ಪರವಾಗಿ ಹೋರಾಟ ಮಾಡ್ಯಾರ, ಭ್ರಷ್ಟಾಚಾರ ಮಾಡದೆ ಜೈಲಿಗೆ ಹೋಗ್ಯಾರ ಪಾಪ ಅವರು. ಅದಕ್ಕೆ ಅವ್ರನ್ನ ಕೇಳ್ರಿ. ಈ ಸರ್ಕಾರ ಹೋದ್ಮಾಗ ಮಾಜಿ ಮುಖ್ಯಮಂತ್ರಿ ಮಗ ಬರಬಾರ್ದು, ಅದು ಒಂದು ಚಿಂತೆ ನಮಗೆ. ಅದಕ್ಕೆ ಯಾವ ರೀತಿ ಯಾವನು ಮಹಾಭ್ರಷ್ಟ, ಇವರು ಮಹಾಭ್ರಷ್ಟ, ಜನ ಏನು ಮಾಡ್ಬೇಕು ಅಲ್ಲಿ ಅಂತ. ಅದಕ್ಕೆ ಮ್ಯಾಗಿನವ್ರು ಅದಾರಲ್ಲ ಹೈಕಮಾಂಡ್ ಬಿಜೆಪಿಯವರು, ಇಂಥ ಭ್ರಷ್ಟ ಮುಖ್ಯಮಂತ್ರಿ. ಯತ್ನಾಳ್ ಅವರ ಈ ಮಾತಿಗೆ ವಿಜೇಂದ್ರ ಕೌಂಟರ್ ಕೊಟ್ಟಿದ್ದಾರೆ. ಯಾವುದೇ ರೀತಿಯ ಹೇಳಿಕೆಗಳಿಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ, ರಾಜ್ಯಾಧ್ಯಕ್ಷನಾಗಿ ಮಾಡೋದಕ್ಕೆ ಬೇಕಾದಷ್ಟು ಕೆಲಸ ಇದೆ ಅಂತ ಹೇಳಿದ್ದಾರೆ. ಬನ್ನಿ ನೋಡೋಣ. ನಾನು ರಾಜ್ಯದ ಅಧ್ಯಕ್ಷನಾಗಿ ಮಾಡೋದಕ್ಕೆ ಭಾಳ ಕೆಲಸ ಇದೆ. ಈ ಥರ ಒಬ್ಬ ನಿಮ್ಮ ಪ್ರಶ್ನೆ ನಂದೇನು ಅಭ್ಯಂತರ ಇಲ್ಲ. ನಾನು ಹಿಂದೆನೂ ಕೂಡ ಹೇಳಿದ್ದೆ ಒಂದು ಮಾತನ್ನು, ಕಾಯಲು ಮೇಲೊಬ್ಬನಿರುವಾಗ ಕಾಯಕವಿಲ್ಲದವನ ಕೊಂಕಿನ ಮಾತಿಗೆ ಕೊರಗುವುದೇಕೆ ಅಂತೇಳಿ ದೊಡ್ಡವರು ಹೇಳಿದ್ದಾರೆ. ಹಾಗಾಗಿ ಈ ಥರ ಹೇಳಿಕೆಗಳು, ಈ ಥರ ವಿಚಾರಗಳನ್ನು ನಾನು ತಲೆ ಕೆಡಿಸ್ಕೊಳ್ಳೋಕೆ ಹೋಗೋದಿಲ್ಲ.